24-25 ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮವನ್ನು ಕೇಂದ್ರ ಶಿಕ್ಷಣಾಧಿಕಾರಿಗಳು ಸಕಲೇಶ್ವರ ಅವರ ಮುಂದಾಳತ್ವದಲ್ಲಿ ನಡೆಯಬೇಕಾಗಿತ್ತು. ಕಾರಣಾಂತರದಿಂದ DC ಆಫೀಸ್ ಮನೆಗೆ ಹೋಗಿಲ್ಲ. ಅವರ ಬದಲಿಗೆ ಅವರ ಪ್ರತಿನಿಧಿಗಳು ಕಳಿಸಿದರೆ ಅವ್ರಿಗೆ ಎಲ್ಲರನ್ನವರೆಗೆ ನಾನು ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಸಕಾಲಕ್ಕೆ ಅಧ್ಯಕ್ಷರು ಸಿದ್ಧರಾಗಿದ್ದಾರೆ. ಅವರು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಉಪಾಧ್ಯಕ್ಷರು ಕೂಡ ವೇದಿಕೆಗಳ ಸಿದ್ಧರಾಗಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮೆಲ್ಲ ಸಂಘಟನೆಯಾಗಿರ್ತಕ್ಕಂಥ ಸೌಮ್ಯ, ಲೋಕೇಶ್ ಗೌಡ ಮತ್ತೆ ನಮ್ಮ ಪಾರ್ವತಿ ಅವರು ಕೂಡ ವೇದಿಕೆ ಮೇಲೆ ಸಿದ್ಧರಾಗಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಲೆಕ್ಕ ತಪಾಸಣೆಯ ಮುಖ್ಯ ಕೇಂದ್ರ ಬಿಂದು ಪುಟ್ಟರಾಜು ಹಾಗೂ ಅವರ ತಂಡ ಕೂಡ ಇಲ್ಲಿ ಒಂದು 5-6 ದಿವಸದಿಂದ ಇಲ್ಲಿ ಬಂದು ಲೆಕ್ಕ ತಪಾಸಣೆಯನ್ನು ಮಾಡಿ ಇವತ್ತು ಒಂದು ಸಭೆಯನ್ನು ಮಾಡ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಸ್ವಾಗತವನ್ನು ಕೊಡ್ತೇವೆ. ಹಾಗೂ ನಮ್ಮಗಳ ಕರೆಗೆ ಹೋಗ್ಬಿಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಸಭೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ಇವತ್ತು ನಿಮ್ಮ ಚಂಗಡಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಸರ ಗ್ರಾಮಸಭೆಯನ್ನು ಆಯೋಜಿಸುವುದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ಏಪ್ರಿಲ್ 2023ರಿಂದ ಮಾರ್ಚ್ 2024 ಅಂದ್ರೆ ವರ್ಷ ಸಂಬಂಧಪಟ್ಟಾಗೆ ಸಾಮಾಜಿಕ ಪರಿಸರ ಮಾಡಿರೋದು. ಇದರಲ್ಲಿ MG ಮತ್ತೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಸಂಬಂಧಪಟ್ಟಾಗೆ ಪಂಚಾಯತಿ ಮತ್ತೆ ರೇಲ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕಾಫಿ ಬೋರ್ಡ್ ಆಗಿರ್ಬೋದು ಮತ್ತೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಏನು ಕಾಮಗಾರಿ ಅನುಷ್ಠಾನವಾಗಿರುತ್ತೆ ಅದರ ಸಂಬಂಧಪಟ್ಟಾಗೆ ಎಷ್ಟು ಕೂಲಿ ಮೊತ್ತ ಖರ್ಚಾಗಿರುತ್ತೆ, ಎಷ್ಟು ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ, ಮತ್ತೆ ಯಾವ ಫಲಾನುಭವಿಗೆ ಯಾವ ಒಂದು ಕಾಮಗಾರಿ ಪಡ್ಕೊಂಡಿರ್ತಾರೆ ಅಂದ್ರೆ ಗಾರ್ಮೆಂಟ್ಸ್ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮತ್ತೆ ಸಮುದಾಯ ಕಾಮಗಾರಿಗಳಾಗಿ ರಸ್ತೆ ಆಗಿರ್ಬೋದು, ತೆರೆದ ಬಾವಿ ಆಗಿರ್ಬೋದು, ಈ ರೀತಿಯಾಗಿ ಕಾಮಗಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಸರಿಯಾಗಿ ಕೆಲಸ ನಡೆದಿದೆಯಾ ಅಂದ್ರೆ ಆ ಖರ್ಚಾಗಿರುವಂಥ ಮೊತ್ತಕ್ಕೆ ಸರಿಯಾದ ರೀತಿ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಸಮುದಾಯ ಕಾಮಗಾರಿಗಳನ್ನ ಏನಾದರೂ ಉಪಯೋಗಕ್ಕಾಗದ ರೀತಿ ಮಾಡಿದಾರ, ಮತ್ತೆ ಸಮುದಾಯ ಕಾಮಗಾರಿಗಳನ್ನು ತೆಗೆದುಕೊಂಡು ಸಾರ್ವಜನಿಕ ಉಪಯೋಗ ಆಗದ ರೀತಿ ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಲೋಪದೋಷಗಳಿದ್ರೆ ನೀವು ಅದನ್ನು ಮುಕ್ತವಾಗಿ ಚರ್ಚೆ ಮಾಡೋದು. ಅದನ್ನು ನಾವು ನಡವಳಿ ಮೂಲಕ ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಮತ್ತೆ 15 ಜನರಿಗೆ ಸಂಬಂಧಪಟ್ಟ ಕೂಡ 2023 ಏಪ್ರಿಲ್ನಿಂದ 2024 ಮಾರ್ಚ್ 1 ವರ್ಷದವರೆಗೆ ಎಷ್ಟು ಸರ್ಕಾರದಿಂದ ಅನುದಾನ ಎಷ್ಟು ಬಂದಿತ್ತು, ಅದರ ಎಷ್ಟು ಬಿಡುಗಡೆ ಆಗಿದೆ, ಅದರಲ್ಲಿ ಖರ್ಚು ಎಷ್ಟು ಮಾಡಿದ್ದಾರೆ, ಅದರಲ್ಲಿ ಏನು ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ, ಕುಡಿಯ ನೀರಿನ ಸಾಮಗ್ರಿ ಆಗಿರ್ಬೋದು, ಬೀದಿ ಸಾಮಗ್ರಿ ಆಗಿರ್ಬೋದು, ಮತ್ತೆ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ, ಮೋರಿ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಈ ರೀತಿ ಕಾಮಗಾರಿ ಅನುಷ್ಠಾನ ಮಾಡಿದ್ದಾರೆ. ಸಮರ್ಪಕವಾಗಿ ಕೆಲಸ ನಡೆದಿದೆಯಾ, ಮತ್ತೆ ಅದು ಬಳಕೆ ಆಗ್ತಿದೆಯಾ ಅನ್ನೋ ಸಂಬಂಧಪಟ್ಟಾಗೆ ಈಗ ನಾವು ಆಡಿಟ್ ಮಾಡ್ತಿದ್ದೀವಿ. ಅದರಲ್ಲಿ ಏನೋ ಲೋಪದೋಷಗಳಿದ್ರೆ ಹೇಳ್ಬೋದು. ಅಂದ್ರೆ ಈಗ ನರೇಗೆ ಸಂಬಂಧಪಟ್ಟಾಗೆ 1 ವರ್ಷದ ಅವಧಿಗೆ ನಿಮ್ಮ ಗ್ರಾಮ ಪಂಚಾಯತ್ ಹಿಂಗಡೆಯಲ್ಲಿ ಒಟ್ಟು 93 ಕಾಮಗಾರಿಗಳು ಅನುಷ್ಠಾನವಾಗಿದೆ. ಅದರಲ್ಲಿ ಕೂಲಿ ಮೊತ್ತ ಖರ್ಚಾಗಿರೋದು 21,02,364 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಸಾಮಗ್ರಿ ಮೊತ್ತವಾಗಿ 12,52,112 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಒಟ್ಟು ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ ನಿಮ್ಮ ಗ್ರಾಮ ಪಂಚಾಯತಿ ಖರ್ಚಾಗಿರೋದು ಗ್ರಾಮ ಪಂಚಾಯತಿಯಿಂದ 33,58,476 ರೂಪಾಯಿ ನರೇಗಾಕ್ಕೆ ಖರ್ಚಾಗಿರುತ್ತೆ. 6,654 ರೂಪಾಯಿ ಮಾನವ ಸೂಚನೆ ಆಗಿರುತ್ತೆ. ಇನ್ನು ತೋಟಗಾರಿಕೆ ಇಲಾಖೆ ನರೇಗಾ ಸಂಬಂಧಪಟ್ಟಾಗೆ 81 ಕಾಮಗಾರಿ ಅನುಷ್ಠಾನ ಆಗಿರುತ್ತೆ. ಇದರಲ್ಲಿ ಕೂಲಿ ಮೊತ್ತವಾಗಿ 11,79,944 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು 3,734 ಮಾನವ ದಿನಗಳು ಸೂಚನೆ ಆಗಿರುತ್ತೆ. ಇನ್ನು ಕೃಷಿ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನ ಆಗಿರುತ್ತೆ. ಇದರಲ್ಲಿ 6,636 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಇನ್ನು ಕಾಫಿ ಮಂಡಳಿ ಇಲಾಖೆಯಿಂದ 1 ವರ್ಷ ಇದಕ್ಕೆ 12,640 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು ಸಾಮಾಜಿಕ ಅರಣ್ಯ ಇಲಾಖೆಯಿಂದ 32 ಕಾಮಗಾರಿಗಳು ಖರ್ಚಾಗಿರುತ್ತೆ. ಇದರಲ್ಲಿ 3,96,580 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಇನ್ನು ಸಾಮಗ್ರಿ ಮೊತ್ತವಾಗಿ 51,180 ಖರ್ಚಾಗಿರುತ್ತೆ. ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ 4,47,724 ರೂಪಾಯಿ ಖರ್ಚಾಗಿರುತ್ತೆ. ಇದು 1,255 ಮಾನವ ದಿನಗಳ ಸೂಚನೆ ಇರುತ್ತೆ ಅರಣ್ಯ ಇಲಾಖೆಯಿಂದ. ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತಿ, ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆಯಿಂದ ಒಟ್ಟು ನರೇಗಾದಿಂದ 1 ವರ್ಷದ ಖರ್ಚಾಗಿರುತ್ತೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಂಗಡಿ ಗ್ರಾಮ ವ್ಯಾಪ್ತಿಯಲ್ಲಿ 36,98,164 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು ಸಾಮಗ್ರಿ ಮೊತ್ತವಾಗಿ 13,07,280 ರೂಪಾಯಿ ಖರ್ಚಾಗಿರುತ್ತೆ. ಕೂಲಿ ಮತ್ತು ಸಾಮಗ್ರಿ ಎರಡು ಒಟ್ಟು ಸೇರಿ 50,05,450 ರೂಪಾಯಿ ಒಟ್ಟು ನರೇಗಾದಿಂದ ಖರ್ಚಾಗಿರುತ್ತೆ 1 ವರ್ಷದ ಅವಧಿಗೆ. ಇನ್ನು ಒಟ್ಟು ಮಾನವ ದಿನಗಳು 11,704 ಮಾನವ ದಿನ ಸೂಚನೆ ಆಗಿರುತ್ತೆ ಗ್ರಾಮ ಪಂಚಾಯತಿಯಲ್ಲಿ. 15 ಜನಕ್ಕೆ ಸಂಬಂಧಪಟ್ಟಾಗೆ
ಅದು ಕೂಡ ಏಪ್ರಿಲ್ 2023ರಿಂದ ಮಾರ್ಚ್ 2024 ಒಂದು ವರ್ಷದವರೆಗೆ 2022-23ನೇ ಸಾಲಿನಲ್ಲಿ ಉಳಿಕೆ ಮೊತ್ತ ಅಂದ್ರೆ ಇಂದಿನ ವರ್ಲ್ಡ್ ಬ್ಯಾಲೆನ್ಸ್ ಉಳಿಕೆ ಮೊತ್ತ ಉಳಿದಿದ್ದು 11,11,573 ರೂಪಾಯಿ ಉಳಿಕೆ ಮೊತ್ತ ಉಳಿದಿತ್ತು 2022-23ನೇ ಸಾಲಿನಲ್ಲಿ. 23-24ನೇ ಸಾಲಿನಲ್ಲಿ ಸರ್ಕಾರದಿಂದ ಬಿಡುಗಡೆ ಅನುದಾನ ದಿನಾಂಕ ಮೊದಲನೇ ಕಂತಾಗಿ ದಿನಾಂಕ 22/9/2023ರಂದು 12,20,876 ರೂಪಾಯಿ ಮೊದಲನೇ ಕಂತಾಗಿ ಬಿಡುಗಡೆ ಆಗಿರುತ್ತೆ. ಇನ್ನು ದಿನಾಂಕ ಎರಡನೇ ಕಂತಾಗಿ ದಿನಾಂಕ 2/3/2024ರಂದು 17,76,491 ರೂಪಾಯಿ ಎರಡನೇ ಕಂತಾಗಿ ಸರ್ಕಾರದಿಂದ ಬಿಡುಗಡೆ ಆಗಿರುತ್ತೆ. ಇನ್ನು ಬಡ್ಡಿ 41,494 ರೂಪಾಯಿ ಇರುತ್ತೆ. ಒಟ್ಟು ಬಿಡುಗಡೆ ಆಗಿರೋ ಅನುದಾನ ಮತ್ತು ಉಳಿಕೆ ಮೊತ್ತ ಮತ್ತು ಬಡ್ಡಿಯಲ್ಲಿ ಸೇರಿ ಒಟ್ಟು 41,50,434 ರೂಪಾಯಿ ನಿಮ್ಮ ಗ್ರಾಮ ಪಂಚಾಯತಿ 15 ಸಂಬಂಧಪಟ್ಟಾಗ 2023-24ರಲ್ಲಿ ಅನುದಾನ ಇತ್ತು. ಅಂದ್ರೆ ಖರ್ಚಾಗಿರೋದು 7,05,648 ರೂಪಾಯಿ ಖರ್ಚಾಗಿರುತ್ತೆ. ಈಗ ಖರ್ಚಾಗಿರೋದ್ರ ಬಗ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ನರೇಗಾ ತಿಳಿಸ್ತೀನಿ. ಈಗ ಒಟ್ಟು ಖರ್ಚು ಹೇಳಿದ್ದೀನಿ, ಯಾವ ಗ್ರಾಮದಲ್ಲಿ ಯಾವ ಅನುಷ್ಠಾನಾಗಿದೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಗಿದೆ, ಕೂಲಿ ಮೊತ್ತ ಆಗಿರೋದು, ಸಾಮಗ್ರಿ ಮೊತ್ತ ಆಗಿರೋದು ತಿಳಿಸ್ತೀನಿ. ಈಗ ಲೋಪದೋಷಗಳು ಏನಾದಿದ್ರೆ ಅದು ಮೊದಲೇ ಹೇಳಿದಾಗೆ ಈಗ ಸಾರ್ವಜನಿಕ ರಸ್ತೆಗಳು ಆಗಿರ್ಬೋದು ಮತ್ತೆ ಸಾರ್ವಜನಿಕ ಕಾಮಗಾರಿಗಳನ್ನು ನೋಡಿ ವ್ಯಕ್ತಿಗಳು ಮಾಡ್ಕೊಂಡಿದ್ರೆ ಮತ್ತೆ ಅಪೂರ್ಣ ಕಾಮಗಾರಿಗೆ ಪೂರ್ಣ ಹಣ ಪಾವತಿ ಮಾಡಿದ್ರೆ ಈ ರೀತಿ ಲೋಪದೋಷಗಳಿಗೆ ಹೇಳ್ಬೋದು. ಚೆನ್ನಾಗಿದೆ ಗ್ರಾಮದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನೇ ಇದ್ರೂ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಅದನ್ನು ಕೂಡ ಸರ್ಕಾರಕ್ಕೆ ನೀವೇನೇ ಚರ್ಚೆಗಳನ್ನು ಮಾಡಿದ್ರು ಇಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಸರ್ಕಾರಕ್ಕೆ ನಾವು ನಡವಳಿಕೆ ವರದಿ ಮಾಡ್ತೀವಿ. ಈಗ ಮೊದಲನೇದಾಗಿ ಚೆನ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಆಟದ ಮೈದಾನ ನಿರ್ಮಾಣ ಇದಕ್ಕೆ 2,47,112 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಒಂಜೂರು ಕೆರೆ ಕಾಲುವೆಗೆ ನೀರ್ಗಾಲುವೆ ಇದಕ್ಕೆ 60,672 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಾಗರಹಳ್ಳಿ ಪ್ರಕಾಶ ಗದ್ದೆ ನೀರ್ಗಾಲುವೆ 15,484 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಬಸ್ಕುಳ BS ಸುರೇಶ್ ಗದ್ದೆ ಹತ್ತಿರ ಮಠದ ಗದ್ದೆವರೆಗೆ ನೀರ್ಗಾಲುವೆ 44,872 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೆಂಗಳಿ ಗ್ರಾಮದ ಬಸಪ್ಪ CM ರವರ ಗದ್ದೆಯಿಂದ ವೆಂಕಟೇಶ್ ಗದ್ದೆವರೆಗೆ ನೀರ್ಗಾಲುವೆ ಇದಕ್ಕೆ 32,064 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಏಳು ಸಾವಿತ್ರಿ ಪುನ್ನಪ್ಪ ಸೋಲ್ಪಿ ಕಾಮಗಾರಿ 4,308 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮತ್ತೂರು ಹೊಸಳ್ಳಿ ಅಪ್ಸಾಂಗೌಡ ಸುಬ್ಬೇಗೌಡ ಮನೆ ಹತ್ತಿರ ಜಲದವರಿ 7,900 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮುಂಜೂರು ಗ್ರಾಮದ PD ಅರ್ಚನಾ ಸುದೀಪ್ ಕುಮಾರ್ ವಸತಿ ಕಾಮಗಾರಿ 11,692 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಸಂತಳಿ ಗ್ರಾಮದ ಆಸಾ ಜಗದೀಶ್ ವಸತಿ ಕಾಮಗಾರಿ 11,376 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೆಂಗಳಿ ಗ್ರಾಮದ ಗಿರಿಜಾ ಲಿಂಗರಾಜ್ ಅಂಬೇಡ್ಕರ್ ವಸತಿ ಕಾಮಗಾರಿ 18,012 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೆಂಗಳಿ ಗ್ರಾಮದ ಸುನೀತಾ ಮಂಜುನಾಥ್ ವಸತಿ ಕಾಮಗಾರಿ 18,900 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮುರುಗಳಿ ಗ್ರಾಮದ ರಾಜೇಶ್ವರಿ ಮಲ್ಲೇಶ್ಗೌಡ ವಸತಿ ಕಾಮಗಾರಿ 11,376 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಂದಳ್ಳಿ ವಿದ್ಯಾ ಜಗದೀಶ್ ವಸತಿ ಕಾಮಗಾರಿ 18,900 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಂದಳ್ಳಿ ಮುಸ್ವಾಮಿ ಜಯಪ್ಪ ಕಾಳಣಸು ನಡೋದು 2,682 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಂಜೂರು ಗ್ರಾಮದ ಜಾನಕಮ್ಮ ಮುಚ್ಚೇಗೌಡ ವಸತಿ ಕಾಮಗಾರಿ 22,808 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆರಳ್ಳಿ ಸಂಗೀತ ಶಿವಣ್ಣ ವಸತಿ ಕಾಮಗಾರಿ 22,808 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಆರಳ್ಳಿ ಗ್ರಾಮದ HK ಭಾಗ್ಯ ಕೃಷ್ಣಮೂರ್ತಿ ವಸತಿ ಕಾಮಗಾರಿ 22,808 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಾಗಣಿ ಗ್ರಾಮದ ಯಶೋಧಮ್ಮ ರಾಜಯ್ಯ ವಸತಿ ಕಾಮಗಾರಿ 24,332 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಾರು ಗ್ರಾಮದ ಸುಗುಣ ವೆಂಕಟೇಶ್ ಮನೆ ಹತ್ತಿರ ಸೋರ್ಪಿಟ್ ಕಾಮಗಾರಿ 4,424 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಏರೂರು ಗ್ರಾಮದ ಜಯಮ್ಮ ದಾಮಚೂರು ವಸತಿ ಕಾಮಗಾರಿ 28,808 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಾರು ಗ್ರಾಮದ ಸಚಿನ್ ಕುಮಾರ್ ಧರ್ಮೇಗೌಡ ಅಡಿಕೆಗಳು ಕಾಮಗಾರಿ 40,132 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಸಂತಳ್ಳಿ SK ಧರ್ಮಪ್ಪ ಕಮಾಲಿಗೌಡ ಅಡಿಕೆ ಗಿಡ ಕಾಮಗಾರಿ 39,816 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೆಂಗಳಿ ಗ್ರಾಮದ ಶೇಖರ್ ಕನ್ನಯ್ಯ ಅಡಿಕೆ ಕಾಮಗಾರಿ 39,900 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಂದಳಿ ಗ್ರಾಮದ ಕವಿತಾ ಕಿರಣ್ ಕುಮಾರ್ ವಸತಿ ಕಾಮಗಾರಿ 19,950 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮುತ್ತೂರು ಗ್ರಾಮದ ಜಗದೀಶ್ ವೆಂಕಟೇಶ್ವರ ಕಾಳಣಸು ಬಂದಿರೋದು 9,450 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಂಜೂರು ಗ್ರಾಮದ MK ಸುಬ್ಬೇಗೌಡ ಕುಮಾರಿಗೌಡ ಕಾಳಣಸು 9,450 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೆನ್ನಡಿ ಗ್ರಾಮದ ಲಲಿತಮ್ಮಪ್ಪ ಗಿರೇಗೌಡ ವಸತಿ ಕಾಮಗಾರಿ 28,440 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಮಂಜೂರು ಗ್ರಾಮದ MT ನಾರಾಯಣ ತಮ್ಮೇಗೌಡ ಅಡಿಕೆಗಳು 38,550 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಬಸ್ಕುಳ ಗ್ರಾಮದ ಪ್ರೇಮಮ್ಮ ಶೆಟ್ಟಿ ಅಡಿಕೆ ಕಾಮಗಾರಿ 22,436 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚೌವಳ್ಳಿ ಗ್ರಾಮದ ವಂಜಸಿ ಈರಪ್ಪ ಅಡಿಕೆ ಕಾಮಗಾರಿ 23,700 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಬಲ್ಗಡಿ ಗ್ರಾಮದ ಚೆನ್ನೇಗೌಡ ಹಿರೇಗೌಡ ಅಡಿಕೆಗಳು ಕಾಮಗಾರಿ 39,500 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಾಗಮಣಿ ಗ್ರಾಮದ ಗಣೇಶ್ ಮುತ್ತೇಗೌಡ ಕಾಳಣಸು 7,360 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಜಮ್ಮೂರು ಗ್ರಾಮದ ಚಂದ್ರಶೆಟ್ಟಿ ಕಿಮಶೆಟ್ಟಿ ಕಾಳಣಸು
9,480 ರೂಪಾಯಿ ಕೂಲಿ ಸೇರುತ್ತೆ. ಮುಂಜೂರು ಗ್ರಾಮದ MS ದೇವೇಂದ್ರ ಸುಬ್ಬೇಗೌಡ ಕಾರ್ಡ್ನರ್ಸು 9,114 ರೂಪಾಯಿ ಕೂಲಿ ಸೇರುತ್ತೆ. ಚೆಂಗಡಿ ಗ್ರಾಮದ CM ಸತೀಶ್ ಮಲೆಗೌಡ ಅಕ್ಕೇಗೌಡ ಕಾಮಗಾರಿ 17,696 ರೂಪಾಯಿ ಕೂಲಿ ಸೇರುತ್ತೆ. ಪುತ್ತೂರು ಕೊಪ್ಪಳು ಉದ್ರೇಗೌಡ ಮನೆ ಹತ್ತಿರ ಮುಖ್ಯ ರಸ್ತೆಯಿಂದ ಮಂಜಮ್ಮ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 31,600 ರೂಪಾಯಿ ಕೂಲಿ ಸೇರುತ್ತೆ. ನಂದಳ್ಳಿ ಮುಖ್ಯ ರಸ್ತೆಯಿಂದ ರಸಿಕರ ತೋಟದವರೆಗೆ ರಸ್ತೆ ಕಾಮಗಾರಿ 30,236 ರೂಪಾಯಿ ಕೂಲಿ ಸೇರುತ್ತೆ. ಸಂತಳ್ಳಿ ಜಿಲ್ಲೆಕೆರೆ ಕುಮಾರ ಮನೆ ಹತ್ತಿರ ವಿನಯ್ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 10,112 ರೂಪಾಯಿ ಕೂಲಿ ಸೇರುತ್ತೆ. ನಾರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮೈದಾನ ನಿರ್ಮಾಣಕ್ಕೆ 44,240 ರೂಪಾಯಿ ಕೂಲಿ ಸೇರುತ್ತೆ. ಚೆಂಗಡಿ ಗಿರಿಜಾ ಮೀನರಾಜ ದಂಪತಿಗೆ 18,012 ರೂಪಾಯಿ ಕೂಲಿ ಸೇರುತ್ತೆ. ಮಂಜೂರು ಸುಕನ್ಯಾ ಸ್ವಾಮಿ ಮನೆ ಹತ್ರ ಸೋಲ್ಬಿಟ್ಟು 4,424 ರೂಪಾಯಿ ಕೂಲಿ ಸೇರುತ್ತೆ. ಚೆಂಗಡಿ ಗ್ರಾಮದ ಸಂತೋಷ್ ನಗರದಲ್ಲಿರುವ ಕೆರೆ ಅಭಿವೃದ್ಧಿ ಇದಕ್ಕೆ 69,736 ರೂಪಾಯಿ ಕೂಲಿ ಸೇರುತ್ತೆ. ಮಂಜೂರು ಗ್ರಾಮದ ಸರ್ಕಾರಿ ಕೆರೆ ಅಭಿವೃದ್ಧಿ 1,48,830 ರೂಪಾಯಿ ಕೂಲಿ ಸೇರುತ್ತೆ. ಚೆಂಗಡಿ ಗ್ರಾಮದಲ್ಲಿ ಘನತ್ಯಾಜ್ಯ ನಿರ್ಮಾಣ ಇದಕ್ಕೆ ಕೂಲಿ ಸಾಮಗ್ರಿ ಮೊತ್ತವಾಗಿ 3,14,049 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಸಂತಳ್ಳಿ ಸರ್ಕಾರಿ ಕಿರಿಯ ಪಾಠಶಾಲೆಗೆ ಶಾಲೆ ನಿರ್ಮಾಣಕ್ಕೆ 1,14,422 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಗೋರಹಳ್ಳಿ ಕುಮಾರ್ ಸೋಮಶೆಟ್ಟಿ ಮನೆಗೆ ಹೋಗ್ಬಿಟ್ಟು 9,960 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಪುತ್ತೂರು ಹೊಸಳ್ಳಿ ಅಸ್ಸಾಂಗೂಡ 39,400 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಆರಡಿ ಗ್ರಾಮದ ಹಳೆ ದೇವಸ್ಥಾನದ ಹತ್ತಿರ ರಸ್ತೆಗೆ ಹೋಗುವ ಜಲ್ಲಿ ರಸ್ತೆ 33,960 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಪುತ್ತೂರು ಕೊಪ್ಪಳು ಉದ್ರೇಗೌಡ ಮನೆ ಹತ್ತಿರ ಮುಖ್ಯ ರಸ್ತೆಯಿಂದ ಮುಂಜಾನೆ ರಸ್ತೆ ಅಭಿವೃದ್ಧಿ 82,192 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಪುತ್ತೂರು ಕೆರೆ ಅಭಿವೃದ್ಧಿ 14,641 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಸಂತಳ್ಳಿ ಗಿನ್ನೆಕೆರೆ ಗ್ರಾಮದ ಕುಮಾರ ಮನೆ ಹತ್ತಿರದಿಂದ ವಿನಯ್ ಮನೆಯವರೆಗೆ ಜಲ್ಲಿ ರಸ್ತೆ 52,790 ರೂಪಾಯಿ ಸಾಮಗ್ರಿ ಮೊತ್ತ ಖರ್ಚಾಗಿರುತ್ತೆ. ಈಗ ಪಂಚಾಯತಿಯಿಂದ ಅನುಷ್ಠಾನವಾದ ಕಾಮಗಾರಿಗಳು ಅಂದ್ರೆ ಅಲ್ಲಿ ಕಾಳುಮೆಣಸು ರಸ್ತೆ ಆಗಿರ್ಬೋದು, ಸೋಕ್ಬಿಟ್ ಆಗಿರ್ಬೋದು, ಜನರಲ್ ದನಪಡಿ ತಿಳಿಸಿದ್ದೀನಿ. ಇದಿಷ್ಟು ಕೂಡ ನಮ್ಮ ಗ್ರಾಮ ಪಂಚಾಯತ್ ಅನುಷ್ಠಾನದ ಕಾಮಗಾರಿಗಳು. ಅದೇ ರೀತಿಯಾಗಿ ತೋಟಗಾರಿಕೆ ಕೃಷಿ ಇಲಾಖೆಯಿಂದ ಕಾಳುಮೆಣಸು ಮತ್ತೆ ಅಡಿಕೆ ಆಗಿರ್ಬೋದು, ಈ ಮುಂದೆ ತಿಳಿಸ್ತೀನಿ. ಅದರ ಕೂಡ ಡೌಟ್ಸ್ಗಳಿದ್ರೆ ಹೇಳ್ಬೋದು. ಪುತ್ತೂರು ಗ್ರಾಮದ MV ಕುಮಾರಸ್ವಾಮಿ ವಿಷಯಗಳ ಜಮೀನಲ್ಲಿ ಅಡಿಕೆ ಗಿಡ 12,640 ರೂಪಾಯಿ ಕೂಲಿ ಖರ್ಚಾಗಿರುತ್ತೆ. ಏರೂರು ಗ್ರಾಮದ ಕೊಮರೆ ವಿಷಯ ಜಮೀನು ಅಡಿಕೆ ಗಿಡ 6,320 ರೂಪಾಯಿ ಕೂಲಿ ಖರ್ಚಾಗಿರುತ್ತೆ. ಬೆಕ್ಕನಹಳ್ಳಿ ಗ್ರಾಮದ ಮಣಿ ವೀರೇಶ್ ಅಡಿಕೆ ಗಿಡ 6,320 ರೂಪಾಯಿ ಕೂಲಿ ಖರ್ಚಾಗಿರುತ್ತೆ. ಗೋರಹಳ್ಳಿ ಗ್ರಾಮದ GK ಡಿಗ್ರಿ ಕುಮಾರ ಅಡಿಕೆ ಗಿಡ 18,800 ರೂಪಾಯಿ ಕೂಲಿ ಖರ್ಚಾಗಿರುತ್ತೆ. ಜಗೋಡಿ ಗ್ರಾಮದ ನಿತಿನ್ ಉದಯಕುಮಾರ್ ಅಡಿಕೆ ಗಿಡ 22,150 ರೂಪಾಯಿ ಕೂಲಿ ಖರ್ಚಾಗಿರುತ್ತೆ. ಮುರುಗಳ್ಳಿ ಮಲ್ಲೇಶ್ವರ ಹಿರೇಗೌಡ ಅಡಿಕೆ ಗಿಡ 12,640 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ಚವಡಿ ಗ್ರಾಮದ CT ಗೋವಿಂದಗೌಡ ಅಡಿಕೆ ಗಿಡ 25,150 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿರುತ್ತೆ. ನಂದಳ್ಳಿ ಗ್ರಾಮದ ಜಯಪ್ಪ ಅಡಿಕೆ ಗಿಡ